ಪ್ರಿಯ ವಿದ್ಯಾರ್ಥಿಗಳೇ, ಕಳೆದ 3-4 ಅವಧಿಗಳಿಂದ ನಾವು ಕೆ.ಎಸ್. ನಿಸಾರ್ ಅಹಮದ್ ಬರೆದಂತಹ ನಿತ್ಯೋತ್ಸವ ಪದ್ಯವನ್ನು ನಾವು ರಾಗಬದ್ಧವಾಗಿ ಹಾಡುತ್ತಾ ಮತ್ತು ಕಂಠಪಾಠವನ್ನು ಮಾಡುತ್ತಾ ಅದರ ಅರ್ಥವನ್ನು, ಭಾವಾರ್ಥವನ್ನು ತಿಳಿದುಕೊಂಡೆವು. ಮುಂದೆ ನಾವು ಈ ಪದ್ಯದ ಪ್ರಶ್ನೋತ್ತರಗಳನ್ನು ನಾವು ನೋಡೋಣ. ಪ್ರಶ್ನೋತ್ತರಗಳನ್ನು ನೋಡೋಕ್ಕಿಂತ ಮುಂಚೆ ನಾವು ಈ ಪದ್ಯದಲ್ಲಿ ಬಂದಿರುವಂತಹ ಪದಗಳ ಅರ್ಥಗಳನ್ನು ನಾವು ನೋಡೋಣ. ಮೊದಲನೆಯ ಪದ ಉತ್ತುಂಗ. ಇಂಗ್ಲೀಷ್ನಲ್ಲಿ ನಾವು ನೋಡಬೇಕಾದ್ರೆ ಪೀಕ್ ಅಂತ ಹೇಳ್ಬೋದು. इसी तरह हम उर्दू में देखें तो चोटी यानी कि पहाड़ की चोटी. ಎರಡನೆಯ ಪದ ತೇಗ. इंग्लिशನಲ್ಲಿ ನಾವು ನೋಡಿದರೆ ಟೀಕ್ವುಡ್. इसी तरह हम उर्दू में देखें तो सागवान की लकड़ी. ಮುಂದಿನ ಪದ ತರು ಅಂದರೆ ಮರ. ಇಂಗ್ಲೀಷ್ನಲ್ಲಿ ನಾವು ನೋಡಬೇಕಾದ್ರೆ ट्री ಅಂತ ಹೇಳ್ಬೋದು. इसी तरह हम उर्दू में देखें तो दरख्त. ಮುಂದಿನ ಪದ ಗತ. ಇಂಗ್ಲೀಷ್ನಲ್ಲಿ इन द पास्ट. उर्दू में माजी में. ಮುಂದಿನ ಪದ ಶಾಸನ ಅಥವಾ ಕಲ್ಲಿನ ಬರಹ. ಶಾಸನ ಅಂದರೆ ನಾವು ನೋಡಬೇಕಾದ್ರೆ ಹಳೆಯದಾದಂತಹ ಒಂದು ಶಾಸನವಿದೆ, ಅದಕ್ಕೆ ನಾವು ಹಲ್ಮಿಡಿ ಶಾಸನ ಅಂತ ನಾವು ಕರೆಯಬಹುದು. ಇಂಗ್ಲೀಷ್ನಲ್ಲಿ ಇನ್ಸ್ಕ್ರಿಪ್ಷನ್ यानी कि उर्दू में पत्थर की तहरीर. ಈಗ ಮುಂದಿನ ಪದ ಸದ್ವಿಕಾಸ ಅಥವಾ ಉತ್ತಮ ಬೆಳವಣಿಗೆ. ನಾವು ಇಂಗ್ಲೀಷ್ನಲ್ಲಿ ನೋಡಿದರೆ ಅದಕ್ಕೆ ನಾವು ಗುಡ್ ग्रोथ ಅಂತ ನಾವು ಕರೀಬೋದು. उर्दू में अच्छी किस्मत या फिर अच्छी नशोनुमा कहकर भी हम बोल सकते हैं. ಮುಂದಿನ ಪದ ಸೀಮೆ ಅಥವಾ ಸ್ಥಳ. ಇಂಗ್ಲೀಷ್ನಲ್ಲಿ ಲೊಕೇಶನ್. ಉರ್ದು ಮೇ ಮುಖಾಮ್. ಮುಂದಿನ ಪದ ಭಿತ್ತಿ ಅಥವಾ ಗೋಡೆ. ಇಂಗ್ಲೀಷ್ನಲ್ಲಿ ವಾಲ್. ಉರ್ದು ಮೇ ದೀವಾರ್. ಮುಂದಿನ ಪದ ವನ. ಇಂಗ್ಲೀಷ್ನಲ್ಲಿ ಫಾರೆಸ್ಟ್. ಉರ್ದು ಮೇ ಜಂಗಲ್. ಮುಂದಿನ ಪದ ಜಾತಿ. ಇಂಗ್ಲೀಷ್ನಲ್ಲಿ ಕಾಸ್ಟ್. ಉರ್ದು ಮೇ ज़ात. ಮುಂದಿನ ಪದ ಸಿರಿ ಅಥವಾ ಸಂಪತ್ತು. ಇಂಗ್ಲೀಷ್ನಲ್ಲಿ ವೆಲ್ತ್. ಉರ್ದು ಮೇ ದೌಲತ್. ಈಗ ಮುಂದಿನ ಪದ ಗಂಧ. ಇಂಗ್ಲೀಷ್ನಲ್ಲಿ ಸ್ಯಾಂಡಲ್. ಉರ್ದು ಮೇ ಸಂದಲ್. ಮುಂದಿನ ಪದ ದೇಗುಲ. ಇಂಗ್ಲೀಷ್ನಲ್ಲಿ ಟೆಂಪಲ್. ಉರ್ದು ಮೇ ಮಂದಿರ್. ಮುಂದಿನ ಪದ ಇತಿಹಾಸ. ಇಂಗ್ಲೀಷ್ನಲ್ಲಿ ಹಿಸ್ಟ್ರಿ. ಉರ್ದು ಮೇ ತಾರೀಖ್. ಮುಂದಿನ ಪದ ನದಿ. ಇಂಗ್ಲೀಷ್ನಲ್ಲಿ रिवर. उर्दू में दरिया. ಮುಂದಿನ ಪದ ಬೆಟ್ಟ. ಇಂಗ್ಲೀಷ್ನಲ್ಲಿ ಹಿಲ್. ಉರ್ದು ಮೇ ಪಹಾಡ್. ಈಗ ಮುಂದೆ ನಾವು
ಈ ಪದ್ಯದ ಪ್ರಶ್ನೋತ್ತರಗಳನ್ನು ನೋಡೋಣ. ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಮೊದಲನೇ ಪ್ರಶ್ನೆ, ಜೋಗದ ಸಿರಿ ಯಾವುದು? ಉತ್ತರ, ಜೋಗದ ಸಿರಿ ಬೆಳಕಾಗಿದೆ. ಎರಡನೆಯ ಪ್ರಶ್ನೆ, ತುಂಗಾ ನದಿ ಹೇಗೆ ಹರಿದು ಬರುತ್ತಿದೆ ಎಂದು ಕವಿ ವರ್ಣಿಸಿದ್ದಾರೆ? ಉತ್ತರ, ತುಂಗಾ ನದಿಯು ತೆನೆಗಳ ನಡುವೆ ಬಳಕುತ್ತಾ ಹರಿದು ಬರುತ್ತಿದೆ ಎಂದು ಕವಿ ವರ್ಣಿಸಿದ್ದಾರೆ. ಮುಂದಿನ ಪ್ರಶ್ನೆ, ಮೂರನೆಯ ಪ್ರಶ್ನೆ, ಹರಿದ್ವರ್ಣ ಕಾಡುಗಳಲ್ಲಿ ಯಾವ ಜಾತಿಯ ಮರಗಳಿವೆ? ಉತ್ತರ, ಹರಿದ್ವರ್ಣ ಕಾಡುಗಳಲ್ಲಿ ತೇಗ, ಗಂಧದ ಮರಗಳಿವೆ. ಮುಂದೆ ನಾಲ್ಕನೇ ಪ್ರಶ್ನೆ, ಶಾಸನಗಳು ಏನನ್ನು ಸಾರುತ್ತಿವೆ? ಉತ್ತರ, ಶಾಸನಗಳು ಗತಕಾಲದ ಸಾಹಸಗಳನ್ನು ಸಾರುತ್ತಿವೆ. ಮುಂದಿನ ಪ್ರಶ್ನೆ, ಐದನೆಯ ಪ್ರಶ್ನೆ, ಕನ್ನಡ ಸೀಮೆಯ ಜನರ ಮನಸ್ಸು ಎಂತಹದ್ದು? ಉತ್ತರ, ತಾನೇ ಶ್ರೇಷ್ಠ, ನಮ್ಮದು ಶ್ರೇಷ್ಠ ಕುಲ ಎನ್ನದೇ ನಾವೆಲ್ಲ ಒಂದೇ ಎಂಬ ಮನೋಭಾವನೆ ಕನ್ನಡ ಸೀಮೆಯ ಜನರ ಮನಸ್ಸಾಗಿದೆ. ಆರನೆಯ ಪ್ರಶ್ನೆ, ಕನ್ನಡ ಸೀಮೆಯ ಜನರ ನುಡಿ ಯಾವ ರೀತಿಯದು? ಉತ್ತರ, ಕನ್ನಡ ಸೀಮೆಯ ಜನರ ನುಡಿ ಸದ್ವಿಕಾಸಶೀಲ ನುಡಿಯ ಲೋಕಾಮೃತ ಸೀಮೆಯ ರೀತಿಯದು. ಮುಂದೆ ಈ ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿರಿ. ಮೊದಲನೇ ಪ್ರಶ್ನೆ, ಕನ್ನಡ ನಾಡಿನ ಪ್ರಕೃತಿಯ ನಿತ್ಯೋತ್ಸವವನ್ನು ಕವಿ ಏನೆಂದು ವರ್ಣಿಸಿದ್ದಾರೆ? ಉತ್ತರ, ಜೋಗದ ಸಿರಿ ಬೆಳಕಿನಲ್ಲಿ, ತುಂಗೆಯ ತೆನೆ ಬಳುಕಿನಲ್ಲಿ, ಸಹ್ಯಾದ್ರಿಯ ಲೋಹದದಿರ ಶ್ರೇಷ್ಠವಾದ ನಿಲುಕಿನಲ್ಲಿ, ನಿತ್ಯ ಹರಿದ್ವರ್ಣ ವನದ ತೇಗಗಂಧ ತರುಗಳಲ್ಲಿ ತಾಯಿಗೆ ನಿತ್ಯೋತ್ಸವವನ್ನು ಕವಿ ಈ ರೀತಿ ವರ್ಣಿಸಿದ್ದಾರೆ. ಎರಡನೆಯ ಪ್ರಶ್ನೆ, ನಾಡಿನ ಇತಿಹಾಸ ನಿತ್ಯೋತ್ಸವವನ್ನು ಎಲ್ಲೆಲ್ಲಿ ಕಾಣಬಹುದಾಗಿದೆ? ಉತ್ತರ, ಇತಿಹಾಸದ ಹಿಮದಲ್ಲಿ, ಸಿಂಹಾಸನ ಮಾಲೆಯಲ್ಲಿ, ಗತ ಸಾಹಸ ಸಾರುವ ಶಾಸನಗಳ ಸಾಲಿನಲ್ಲಿ, ಒಲೆಗರಿಯ ಸಿರಿಗಳಲ್ಲಿ, ದೇಗುಲಗಳ ಭಿತ್ತಿಗಳಲ್ಲಿ ನಾಡಿನ ಇತಿಹಾಸದ ನಿತ್ಯೋತ್ಸವವನ್ನು ಕಾಣಬಹುದಾಗಿದೆ. ಮುಂದೆ ಮೂರನೇ ಪ್ರಶ್ನೆ, ಕನ್ನಡ ಸೀಮೆಯ ಮಹಿಮೆ ಎಂತಹದ್ದು? ಉತ್ತರ, ಕನ್ನಡ ಸೀಮೆಯ ಜನರ ಮನಸ್ಸು ಉದಾರವಾದದ್ದು. ನಮ್ಮ ಕುಲವೇ ಶ್ರೇಷ್ಠ, ನಾವೇ ಶ್ರೇಷ್ಠ ಎನ್ನದೇ ಎಲ್ಲರ ಏಳಿಗೆಗೂ ದುಡಿಯುತ್ತಾರೆ. ಲೋಕಕ್ಕೆ ಅಮೃತವನ್ನು ಹಂಚುವವರು ಕನ್ನಡಿಗರು. ಅವರ ಮನಸ್ಸಿನಲ್ಲಿ ಮತ್ಸರವಿಲ್ಲ. ಮುಂದೆ ಈ ಕೆಳಗಿನ ಪ್ರಶ್ನೆಗಳಿಗೆ 7-8 ವಾಕ್ಯಗಳಲ್ಲಿ ಉತ್ತರಿಸಿರಿ. ಮೊದಲನೇ ಪ್ರಶ್ನೆ, ನಿತ್ಯೋತ್ಸವ ಎಂದರೇನು? ಕವಿ ಕನ್ನಡ ನಾಡಿನ ನಿತ್ಯೋತ್ಸವವನ್ನು ಯಾವ ರೀತಿ ಬಣ್ಣಿಸಿದ್ದಾರೆ? ಉತ್ತರ, ನಿತ್ಯೋತ್ಸವ ಎಂದರೆ ನಿತ್ಯ ನಡೆಯುವ ಮಂಗಳ ಕಾರ್ಯ ಎಂಬರ್ಥ.
ಕನ್ನಡ ನಾಡು ನುಡಿಯನ್ನು ಕುರಿತು ಅದೆಷ್ಟೇ ಭಾವನೆಗಳು ಮನಸ್ಸಿನಲ್ಲಿ ಮೂಡಿಬರುತ್ತವೆ. ಇಲ್ಲಿನ ಪ್ರಾಕೃತಿಕ ಸೌಂದರ್ಯ, ನದಿ, ಬೆಟ್ಟಗಳು, ಜಲಪಾತಗಳು, ಅರಣ್ಯಗಳು ಗಮನವನ್ನು ಸೆಳೆಯುತ್ತವೆ. ಹಾಗೆಯೇ ಈ ನಾಡಿನ ಇತಿಹಾಸ, ವೀರರ ಹೆಚ್ಚು ಜನರು ನಡೆ ನುಡಿಗಳು ಲೋಕಕ್ಕೆ ಆದರ್ಶವಾಗಿದೆ. ಹೀಗಾಗಿಯೇ ಅನೇಕ ಕವಿಗಳು ಈ ನಾಡನ್ನು ಅನೇಕ ವಿಧದಲ್ಲಿ ಹಾಡಿ ಹೊಗಳಿದ್ದಾರೆ. ಪ್ರಸ್ತುತ ಕವಿತೆಯಲ್ಲಿ ಕವಿ ಜಗತ್ಪ್ರಸಿದ್ಧ ಜೋಗ ಜಲಪಾತ, ಸಹ್ಯಾದ್ರಿಯ ಪರ್ವತ ಶ್ರೇಣಿ ಮತ್ತು ಅಲ್ಲಿಯ ನದಿಗಳ ನೈಸರ್ಗಿಕ ಸೊಬಗು ನಿತ್ಯೋತ್ಸವವನ್ನು ಉಂಟು ಮಾಡುತ್ತಿವೆ. ನಿತ್ಯೋತ್ಸವ ಇತಿಹಾಸದ ಪುಟಗಳಲ್ಲಿ, ದೇವಾಲಯಗಳ ಭಿತ್ತಿಗಳಲ್ಲಿ, ಒಲೆಗರಿಗಳಲ್ಲಿ ಅಷ್ಟೇ ಅಲ್ಲ, ಜನರ ನಡೆನುಡಿಗಳಲ್ಲಿ ತುಂಬಿದೆ ಎಂದು ಬಣ್ಣಿಸಿದ್ದಾರೆ. ಮುಂದೆ ನಾವು ಭಾಷಾಭ್ಯಾಸವನ್ನು ನೋಡೋಣ. ಇಲ್ಲಿರುವ ಪದಗಳನ್ನು ನಿಮ್ಮ ಸ್ವಂತ ವಾಕ್ಯಗಳಲ್ಲಿ ಬಳಸಿ ಬರೆಯಿರಿ. ಮೊದಲನೆಯದಾಗಿ, ನಿತ್ಯೋತ್ಸವ. ದೇವಾಲಯಗಳಲ್ಲಿ ಪ್ರತಿನಿತ್ಯ ದೇವರಿಗೆ ಸಂಗೀತ ಉತ್ಸವ ನಡೆಯುತ್ತದೆ. ಎರಡನೆಯದಾಗಿ, ಉತ್ತುಂಗ. ಕವಿ ಕುವೆಂಪು ಅವರು ಕನ್ನಡ ಸಾಹಿತ್ಯವನ್ನು ಉತ್ತುಂಗಕ್ಕೆ ಏರಿಸಿದರು. ಮೂರನೆಯದಾಗಿ, ಹಿರಿಮೆ. ಹಿಮಾಲಯ ಪರ್ವತವು ನಮ್ಮ ದೇಶದ ಹಿರಿಮೆ ಎಂದೆನಿಸಿದೆ. ನಾಲ್ಕನೆಯದಾಗಿ, ಇತಿಹಾಸ. ಭಾರತ ದೇಶ ಹಲವು ಉಪಗ್ರಹಗಳನ್ನು ನಭಕ್ಕೆ ಹಾರಿಸಿ ಇತಿಹಾಸ ಸೃಷ್ಟಿಸಿತು. ಐದನೆಯದಾಗಿ, ಸದ್ವಿಕಾಸ. ಸರ್ಕಾರ ಬಡವರಿಗೆ ಜಾರಿಗೆ ತಂದ ಯೋಜನೆಗಳು ಸದ್ವಿಕಾಸವಾಗಿದೆ. ಮುಂದೆ ನಾವು ಪದಗಳನ್ನು ಬಿಡಿಸಿ ಬರೆಯೋಣ. ಇಲ್ಲಿರುವ ಪದಗಳನ್ನು ಬಿಡಿಸಿ ಬರೆಯಿರಿ. ಇಲ್ಲಿ ಕೆಲವೊಂದು ಪದಗಳನ್ನು ನೀಡಿದ್ದಾರೆ. ಈ ಪದಗಳನ್ನು ನಾವು ಬಿಡಿಸಿ ಬರೆಯೋಣ. ಮೊದಲನೇ ಪದ ನಿತ್ಯೋತ್ಸವ. ನಿತ್ಯ ಪ್ಲಸ್ ಉತ್ಸವ, ನಿತ್ಯೋತ್ಸವ. ಎರಡನೇದಾಗಿ, ಲೋಹದದಿರ. ಲೋಹದ ಪ್ಲಸ್ ಅದಿರ, ಲೋಹದದಿರ. ಮೂರನೇದಾಗಿ, ಲೋಕಾಮೃತ. ಲೋಕ ಪ್ಲಸ್ ಅಮೃತ, ಲೋಕಾಮೃತ. ನೆಕ್ಸ್ಟ್ ಮುಂದಿನ ಪದ ಮನದುದಾರ. ಮನದ ಪ್ಲಸ್ ಉದಾರ, ಮನದುದಾರ. ಕೊನೆಯದಾಗಿ, ಸಿಂಹಾಸನ. ಸಿಂಹ ಪ್ಲಸ್ ಆಸನ, ಸಿಂಹಾಸನ.